ಗಂಡನ ಕೋಪ ಏನೇ ಇದ್ರು ಬೆಡ್ರೂಮ್ನಿಂದ ಆಚೆ, ಎಸ್ ಆರ್ ನೋ? ಈಗ ಒಪ್ಪದೆ. ಈ ಪ್ರಶ್ನೆಗೆ ಈ ಉತ್ತರಕ್ಕೆ ಒಪ್ಪೇ ಬಿಟ್ಟೆ ನಾನು. ಸತ್ಯ, ಪ್ರಪಂಚ ನಡೀತಾರದಾಗೇನೆ ಅಲ್ವಾ? ಆ ಹೊಸಲಿಂದ ಈಚೆಗೆ ಏನ್ ಬೇಕಾದ್ರು, ಏನು ರಾಜ ಹುಲಿ ಅಲ್ವಾ? ದೊಡ್ಡವ್ರು ಹೇಳಿದಾರಲ್ಲ, ಏನಂತ? ಮನೇಲಿ ಇಲಿ ಬೀದಿಲಿ ಹುಲಿ ಅಂತ. ಕರೆಕ್ಟು. ಅದು ಆ ಥರನೇ ಎಲ್ಲಾ ಗಂಡಸರು ಅನ್ವಯ ಅಲ್ವಾ? ಸತ್ಯ, ನಿಮ್ಗೂ ಅಷ್ಟೇ ಅನ್ಕೊಂತೀನಿ. ನಾನು ಗಂಡಸ ತರ ಕಾಣ್ತಲ್ಲ ನಾನು. ಅಲ್ಲ, ನೀವು ನಮ್ಮನ್ನು ಸೇರಿಸ್ಕೊಂಡು ಹೇಳ್ಬೇಕಲ್ವಾ? ಅಲ್ಲ, ನಾನು ಗಂಡಸರ ಅಧ್ಯಕ್ಷರು. ಎಲ್ಲಾ ಗಂಡಸರು ಅನ್ವಯ ಅಂತಂದ್ಮೇಲೆ ನಾನು ಜನನು ಸೇರಿ. ಹೌದು. ನೀವ್ ಯಾಕೆ ಎಸ್ಸು ಎಲ್ಲೇ ಇದ್ರು ಇಲ್ಲಿ ಬೆಡ್ರೂಮ್ ಅಲ್ಲಿ ಹೋದ್ರೆ ಸೈಲೆಂಟ್ ಆಗ್ತಾರೆ. ಏನು ಸೈಲೆಂಟ್ ಆಗ್ತಾರೆ. ಇನ್ನೊಂದ್ಸರಿ ಹೇಳಿ. ಕೋಪನ ತೋರ್ಸ್ಕೊಳ್ಳಲ್ಲ, ನಾವು ತೋರ್ಸ್ಕೊಳ್ತೇವೆ. ಎಲ್ಲಾ ವೀಕ್ನೆಸ್ ಅಲ್ಲಿ ಜಾರ್ ಬಿಡುತ್ತೆ ಅಲ್ವಾ? ಅಂದಾಗೆ ನಿಮ್ದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? 100% ಲವ್ ಮ್ಯಾರೇಜು. ಆಮೇಲೆ ಒಪ್ಸಿ ಎಲ್ಲಾರು ಮದುವೆ ಆಗಿರೋದು. ಒಪ್ಸಾದ್ಮೇಲೆ ಅರೇಂಜ್ ಮ್ಯಾರೇಜ್. ಲವ್ ಕಮ್ ಅರೇಂಜ್. ಓಕೆ, ಈಗ ನನ್ನ ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಹೆಂಡತಿನ ಹ್ಯಾಂಡಲ್ ಮಾಡೋದು ಒಂದು ಕಲೆ. ಇಬ್ರು ಎಸ್. ಓಕೆ, ನೀವ್ ಯಾಕೆ ಎಸ್? 100% ಸತ್ಯ. ಏನೇ ಆಗ್ಲಿ ಹೆಂಡ್ತಿನ ನಾವ್ ಎಷ್ಟು ಖುಷಿಯಾಗಿ ಇಟ್ಕೊಂಡಿರ್ತೀವೋ ಅಷ್ಟು ನಾವು ನೆಮ್ಮದಿಯಾಗಿರ್ತೀವಿ. ಒಂದು ಚೂರು ಎಡವಟ್ಟಾಗೋಯ್ತು ಅಂದ್ರೆ ನಮ್ ಲೈಫೇ ಟರ್ನ್ ಓವರ್ ಆಗದಂಗ ಆಗೋಗ್ಬಿಡು. ಹಂಗೆ ಒಂದೆರಡು ಟಿಪ್ಸ್ ಹಂಗೆ ಬಿಡಿ, ಪಾಪ ನಮ್ ಜನ ತುಂಬಾ ಕಾಯ್ತಾ ಇದಾರೆ. ಏನಿಲ್ಲ, ಮನೇಲಿ ಬಂದಿದ ತಕ್ಷಣನೇ ಅವರೇ ದೇವ್ರು, ಅವ್ರು ಬಿಟ್ರೆ ಬೇರೆ ಏನು ಇಲ್ಲ ಪ್ರಪಂಚ. ಇಲ್ಲ ಅನ್ಬೇಕು. ಅವರೇ ದೇವ್ರು, ಅವರೇ ಸುಂದ್ರಿ, ಅವರೇ ಲಕ್ಷ್ಮಿ, ಅವರೇ ಸುಂದ್ರಿನೇ ನನ್ನ ಹೆಂಡ್ತಿ. ಅಲ್ಲ, ಅದು ಅಲ್ಲ ಹೇಳಿ. ಹೌದೌದು. ಹೇಳುವಾಗ ಏನೇ ಆದ್ರೂ ಎಷ್ಟೇ ಸುಂದರವಾಗಿದ್ರು ಒಂದ್ಸರಿ ನೀನ್ ಬಾಯ್ ಬರ್ಬೇಕು, ನೀನ್ ಸುಂದರವಾಗಿದ್ಯಾ ಅಂತ ಹೇಳಲೇಬೇಕು. ಇಲ್ಲಾಂದ್ರೆ ಜಗತ್ತೇ ನಡೆಯಲ್ಲ. ಇಂಥದ್ ಗಡಿಯಾರ. ಸೂಪರ್. ನೀವ್ ಯಾಕೆ ಚೆನ್ನಾಗಿ ಮರಳು ಮಾಡ್ತಾರೆ? ಮರಳು ಮಾಡ್ತಾರಾ? ಇಲ್ಲಿವರೆಗೆ ಹೇಳಿದ್ದೆಲ್ಲ ಮರಳು ಮಾಡದೆ. ನಾನು ಗೊತ್ತಿದ್ದು ಅಲ್ಲಿಗೆ ಬೀಳ್ತಾ ಇರ್ತೀನಿ ನಾನು. ಹೆಂಗ್ ಬೀಳ್ತೀರಿ? ಫುಲ್ ಫೀಲಿಂಗ್ ಹೇಳ್ಬಿಡ್ತಾರೆ, ಬಿಟ್ರೆ ಯಾರು ಇಲ್ಲ, ನೀನು ನನ್ನ ಮಗಳೇ ಅಲ್ವಾ ಇಂಪಾರ್ಟೆಂಟು, ಯಾರಿದ್ದಾರೆ, ಇಷ್ಟೆಲ್ಲ ಕಷ್ಟಪಡ್ತಾರೆ ಯಾರಿಗೋಸ್ಕರ. ನಾನು ಯಾವ ತಪ್ಪು ಮಾಡಿದಾಗ ಈ ತರ ಹೇಳುದು? ಎಲ್ಲ ತಪ್ಪು ಇದೆ ಹೇಳ್ತಾರೆ. ಎಲ್ಲಾ ತಪ್ಪು ಒಂದ್ 3 ತಪ್ಪು ಹೇಳಿ ಈಗ ನನಗೆ ಬೇಕೀಗ. ತಪ್ಪು ಅಂತಂದ್ರೆ ಫ್ರೆಂಡ್ಸ್ ಜೊತೆ ಹೋಗೋದಕ್ಕೂ ಸುಳ್ಳು ಹೇಳ್ಕೊಂಡೆ ಹೋಗ್ತಾರೆ. ಫ್ರೆಂಡ್ಸ್ ಜೊತೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸ್ಮೋಕ್ ಮಾಡ್ತಾರೆ, ಅದಿಷ್ಟ ಆಗಲ್ಲ, ಅದಕ್ಕೂ ಸುಳ್ಳು ಹೇಳ್ತಾರೆ. ಸುಳ್ಳು ಹೇಳ್ತಾರೆ ಅಂತಾನೆ ಆಗದೇ ಇಲ್ಲ. ಅಡಿಗೆ ಮಾಡ್ಕೊಡ್ತಾರೆ, ಮೂರನೇ ಮರಳು ಅಡಿಗೆ ಮಾಡ್ಕೊಡ್ತಾರೆ. ನನಗೇನು ಇಷ್ಟ ನೋಡ್ಕೊಂಡು ಅಡಿಗೆ ಮಾಡ್ಕೊಡ್ತಾರೆ. ಮರಳಾಗ್ಬಿಡ್ತೀವಿ. ಬಟ್ ಅರ್ಥ ಮಾಡ್ಕೊಂಡಿದ್ದಲ್ಲ, ಅವ್ರು ಮರಳು ಮಾಡ್ತಾರೆ ನನಗೆ ಗೊತ್ತು. ಸುಳ್ಳು ಅಂತ ಗೊತ್ತಿದ್ರು ಪ್ರೀತಿ ಅನ್ನೋದು ಒಂದು ಇರುತ್ತಲ್ಲ ಒಳಗಡೆ, ಅದು ನಿಮ್ಗೆ ಅನ್ಸುತ್ತೆ. ನೀವು ಅಷ್ಟೇ, ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಗೊತ್ತಿದ್ರು ಕೂಡ ನಾನು ಪ್ರೀತಿಯಿಂದ ಹೇಳ್ತಿದ್ದೀನಿ, ನನ್ನ ಹೆಂಡತಿಗೆ ಮೋಸ ಮಾಡ್ತಿದ್ದೀನಿ, ದದ್ದಿ ಮರಳು ಮಾಡ್ತಿದ್ದೀನಿ, ಮರಳಾಗ್ಬಿಡ್ತಾ ಇದ್ದಾಳೆ ಅಂತ ಅಂದ್ಕೊಂಡು ಕೂಡ ಅದನ್ನೆಲ್ಲ ಪ್ರೀತಿಯಿಂದನೇ ಹೇಳ್ತಿರಲ್ಲ, ಅದನ್ನ ನಾವು ಅನ್ಯೋನ್ಯತೆ ಅಂತ ಕರಿತೀವಿ.